ಮಾತು ವ್ಯವಸ್ಥೆ ಆಯ್ತು. ಕಾನೂನು ಪ್ರಕಾರ ಏನ್ ಕಾಂಗ್ರೆಸ್ ಸರ್ಕಾರ 2013 ಕಾನೂನು ಪ್ರಕಾರನೇ ಕೊಡಬೇಕು ಅಂತ ಅದು ಕೊಡಲೇಬೇಕು, ತಕ್ಷಣ ಆಗಲ್ಲ. ದಯವಿಟ್ಟು ನಿಮ್ಮ ಸಮಯ ವ್ಯರ್ಥ ಮಾಡ್ಕೊಳ್ಬೇಡಿ. ಸರ್ಕಾರ ಆಗಲಿ ಅಧಿಕಾರಿಗಳಲ್ಲಿ 2013 ಕಾನೂನು ಬಿಟ್ಬಿಟ್ಟು ಬೇರೆ ಫಾರ್ಮುಲಾ ಹುಡುಕಿದ್ರೆ ನೀವು ಇವತ್ತೆಲ್ಲ 10 ವರ್ಷ ಆದ್ರೂ ಸರ್ಕಾರ ಪ್ರಾಜೆಕ್ಟ್ ಮಾಡಕ್ ಆಗಲ್ಲ. ನೀವು ಮಾಡೋದು ಇವತ್ತು ಹೆಚ್ಚು ಕಮ್ಮಿ ನಿಮ್ ಲೆಕ್ಕದಲ್ಲಿ 2 ವರ್ಷ ಮುಂಚೆ 20 ಸಾವಿರ ಕೋಟಿ ಲೆಕ್ಕ ಹಾಕಿದ್ರ. 2 ವರ್ಷದಿಂದ ರಿವೈಸ್ ಆಗಿರೋ ನೀವು ಕನ್ಸಿಡರ್ ಮಾಡ್ತಾ ಇಲ್ಲ. ಅದು ಬೇಕಾಗಿಲ್ಲ ನಮ್ಗೆ ಬೇಜಾರಾಗ್ಬಿಟ್ಟು ನಾವೇ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳನ್ನ ಅಧಿವೇಶನದಲ್ಲಿ ಭೇಟಿ ಮಾಡಿ ಈ ಯೋಜನೆ ವೆಚ್ಚ ಕಮ್ಮಿ ಮಾಡ್ಕೊಳ್ಳಕ್ಕೆ ನಾವೇ ಮಾರಾಟ ಇಲ್ದಿರ ಯೋಜನೆ ವೆಚ್ಚ ಕಮ್ಮಿ ಮಾಡೋದಕ್ಕೆ ಸಲಹೆ ಕೊಟ್ವಿ, ರೈಟಿಂಗ್ ಅಲ್ಲಿ ಕೊಟ್ವಿ. ನೀವು ಏನು ನೈಸ್ ರಸ್ತೆ ಇಂಟಿಗ್ರೇಷನ್ ಮಾಡ್ತಾ ಇದ್ದೀರಾ, ನೈಸ್ ಇಂಟಿಗ್ರೇಷನ್ ಮಾಡೋ ಅವಶ್ಯಕತೆ ಬರಲ್ಲ. ಯಾಕೆ ಪ್ಲಾಸ್ಟಿಕ್ ಟ್ಯಾಂಕ್ ತಗೊಂಡಿದ್ದೀರಾ. ಅದ್ರ ಜೊತೆಗೆ ಏನು 100 ಮೀಟರ್ ಮಾಡಕ್ಕೆ ಆಗ್ತಾ ಇಲ್ಲ. ಏನು ಇದಕ್ಕೆ ಮುಂಚೆ ಹುಡುಕೋ ಜೊತೆ ಮಾತಾಡಿ ನೀವು ಏನೇನು MOU ಆಗಿದೆ, ಮಾತುಕತೆ ಆಗಿದೆ. 50 ಮೀಟರ್ ರೋಡ್ ಮಾಡ್ತೀವಿ, 50 ಮೀಟರ್ ಕಮರ್ಷಿಯಲ್ ಮಾಡ್ತೀವಿ ಅಂತ ಏನೇನು ರೂಮರ್ಸ್ ಬಂತು ಅದನ್ನೆಲ್ಲ ಕನ್ಸಿಡರ್ ಮಾಡಿ ನಾವು ಇದನ್ನ ಮಾಡೋ ಬದಲು ನೀವು 60 ಮೀಟರ್ ರೋಡ್ ಮಾಡಿ ಉಳಿಕೆ ಆ ಕಡೆ 20 ಮೀಟರ್ ಈಕ್ವಲ್ ಆಗಿ ಬಿಟ್ಬಿಡಿ ಅಂತ ನಾವು ರೈಟಿಂಗ್ ಸಲಹೆ ಕೊಟ್ಟಿದ್ವಿ. ಆಮೇಲೆ ಏನ್ ಟ್ರಕ್ ಝೋನ್ ತಗೊಂಡಿದ್ದೀರಾ ಅದ್ರನ್ನ ಡೆವಲಪ್ ಮಾಡಿ ಪೂರ್ತಿ ಲ್ಯಾಂಡ್ ಯೂಸರ್ ಕೊಡಿ ಅಂತ ನಮ್ಮ ಕಡೆ ಸಲಹೆ ಇತ್ತು. ಆ ಸಲಹೆ ಬಗ್ಗೆ ನಾವು ಇದುವರೆಗೂ ಏನು ಹೇಳಿಲ್ಲ. ಅದನ್ನ ಸಭೆಯಲ್ಲಿ ನಮ್ಮ ಒಂದು ಸಲಹೆ ಇತ್ತು. ಅದನ್ನು ಮಾಡೋದು ನೀವೇನ್ ಮಾಡ್ತಾ ಇದ್ರೆ ಈಗ ಕಾನೂನು ಪ್ರಕಾರ ಆಗುತ್ತೋ ಆಗಲ್ವೋ ನಿಮಗೆ ಗೊತ್ತಾಗ್ಬೇಕು. ನೀವು 100 ಮೀಟರ್ ಜಮೀನ್ ತಗೊಂತೀರಾ, ರಸ್ತೆ ಮಾಡ್ತೀರಾ, ಅದ್ರ ಡೆವಲಪ್ಮೆಂಟ್ ಮಾಡ್ತೀರಾ, ಕಾನೂನು ಇದೆಯಾ. ಆಮೇಲೆ 2013 ಏನು ಅದರ ಮೌಲ್ಯ ಬೆಲೆ ಮಾತ್ರ ಸಮಾನಾಂತರ ಪರಿಹಾರ ಅಂತ ಹೇಳ್ತಾ ಇದ್ರ, ಅದರಿಂದ ಕೂಡ ನಿಮ್ಗೆ ಹಿನ್ನಡೆ ಆಗ್ತಿದೆ. ಎಲ್ಲ ಮಾಡಿ ನಂತರ ಯಾಕೆ ಎಲ್ಲಿಗೆ ಹೋಗ್ತೀರಾ ಅಂತ ನಮ್ದು ತುಂಬಾ ತೀವ್ರವಾಗಿ ರಿಕ್ವೆಸ್ಟ್ ಇದೆ. ದಯವಿಟ್ಟು ಆಗ ಕೆಲಸ ಮಾತ್ರ ಮಾಡಿ, ಆಗದೆ ಇರೋದನ್ನ ಮಾಡಿ ಸಮಯ ಅರ್ಥ ಮಾಡಬೇಡಿ ಅಂತ ನಮ್ದು 2-3 ಸಲಹೆ ಇದೆ. ನೈಸ್ ಇಂಟಿಗ್ರೇಷನ್ ಅವಶ್ಯಕತೆ ಇಲ್ಲ. ನೈಸ್ ಇಂಟಿಗ್ರೇಷನ್ ಮಾಡಿರ್ತಕ್ಕಂಥ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಬೇಕಾಗುತ್ತೆ ಆದವರು. ಆಮೇಲೆ ಏನು ಅಲ್ಲಿ ಏನು ಪೈಪ್ಲೈನ್ ವಿಚಾರವಾಗಿ ನಿಮ್ಗೆ ಅಲೈನ್ಮೆಂಟ್ ಇದೆ, ಅಲೈನ್ಮೆಂಟ್ ಬೇಡ ನಿಮ್ಗೆ ಅಂತ ಹೇಳಿ ಅದನ್ನ ನೀವು ಕೈ ಬಿಡಬೇಕಾಗುತ್ತೆ. ಆಮೇಲೆ ಏನು CIL ಹತ್ರ ಒಂದು ಅಲೈನ್ಮೆಂಟ್ ಇದೆ, ಇದೆಲ್ಲ ಚೇಂಜ್ ಆಗಿರೋ ಕಾರಣಕ್ಕೆ ನೀವು ಸ್ವಲ್ಪ ಜಾಗ ಕೈ ಬಿಡಬೇಕಾಗುತ್ತೆ. ಆಮೇಲೆ ಏನು ಟೋಲ್ ಬೆಂಗಳೂರು ನಗರದಲ್ಲಿ ಟೋಲ್ ರಸ್ತೆ ಮಾಡಿದ್ರು ಕೂಡ ನಿಮ್ಗೆ ಕಷ್ಟ ಆಗ್ತಿದೆ, ಸರ್ಕಾರಕ್ಕೆ ಕಷ್ಟ ಆಗ್ತಿದೆ. ಅದರಿಂದ ಈ 60 ಮೀಟರ್ ರಸ್ತೆ ನೀವು ಕನ್ಸಿಡರ್ ಮಾಡಿದ್ರೆ 5 ಸೈಡ್ 20 ಮೀಟರ್ ಈಕ್ವಲ್ ಆಗಿ ಬಿಟ್ಬಿಟ್ರೆ ಪ್ರಾಜೆಕ್ಟ್ ಅಷ್ಟು ನಿಮ್ಗೆ ಕಾಲ್ ಬಾಯ್ದಲ್ಲಿ ಆಗುತ್ತೆ ಅಂತ ನಾವೇ ಸಲಹೆ ಕೊಟ್ಟಿದ್ವಿ. ಅದ್ರಲ್ಲಿ ಏನು ತೊಡಗಲಿದೆ, ಏನ್ ಕಮ್ಮಿ ಇದೆ ಅದ್ರಲ್ಲಿ ಏನು ಅಪ್ಗ್ರೇಡ್ ಮಾಡ್ಬೇಕು ನೀವು ಮಾಡ್ಕೊಳ್ಬಹುದು. ಲ್ಯಾಂಡ್ ಅಕ್ವಿಸಿಷನ್ 100 ಮೀಟರ್ ಮಾಡ್ತೀರಾ, 100 ಮೀಟರ್ ರಸ್ತೆ ಮಾಡಿ. ಇಲ್ಲ 60 ಮೀಟರ್ ಮಾಡ್ತೀರಾ, 60 ಮೀಟರ್ ಅಕ್ವಿಸಿಷನ್ ಮಾಡ್ಕೊಳ್ಳಿ. 50 ಮೀಟರ್ ಮಾಡೋದ್ರಿಂದ 50 ಮೀಟರ್ ಅಕ್ವಿಸಿಷನ್ ಮಾಡ್ಕೊಳ್ಳಿ. 2013 ಭೂ ಸ್ವಾಧೀನದಲ್ಲಿ ನೀವು ಹಣ ಪರಿಹಾರ ಘೋಷಣೆ ಮಾಡಿ ಆಮೇಲೆ ಏನ್ ಇಂಟಿಗ್ರೇಷನ್ ಆಗ್ತಾ ಇದೆ ಅದನ್ನ ಕೇಳ್ಬಿಡಿ. ಇದು ಮಾಡಿದ್ರೆ ಬೇಗ ನೀವು 2-3 ತಿಂಗಳಲ್ಲಿ ನೀವು ಪ್ರಾಜೆಕ್ಟ್ ಮಾಡ್ಬೋದು. ಇಲ್ಲ ನಾವು 20 ವರ್ಷ ನಾವು ಸಪೋರ್ಟ್ ಬಿಟ್ಟಿದ್ದೀವಿ, ಇನ್ನು ಮುಂದೆ ನೀವು ರಸ್ತೆ ಮಾಡಿದ್ರು ಕೂಡ ಯಾರು ಮುಂದಕ್ಕೆ ಹೋಗೋದಿಲ್ಲ. ಇಷ್ಟು ಕಾನೂನು ಒದಗಿದೆ. ಇಷ್ಟು ನಮ್ಮ ಒಂದು ಚಿಕ್ಕ ಒಂದು 4 ಸಲಹೆ ಇದೆ. ನೈಸ್ ಇಂಟಿಗ್ರೇಷನ್ 2000 ಅಕ್ವಿಸಿಷನ್ ಆಕ್ಟ್ ಏನು 60 ಮೀಟರ್ ಇದೊಂದು 3 ಕನ್ಸಿಡರ್ ನೀವು ಮಾಡ್ತೀರಂತ ತಿಳ್ಕೊಂತ ನಾನು ಮಾತು ಮುಗಿಸ್ತಾ ಇದ್ದೀನಿ.